ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಹಿರಿಯರು ಹೇಳ್ತಿರ್ತಾರೆ, ಆಯಾಯ ಯುಗಮಾನಕ್ಕೆ ಕಾಲಕ್ಕೆ ತಕ್ಕಂತೆ ನಾವು ಬದುಕಬೇಕು. ಬೆಳಿಗ್ಗೆ ತಿಂಡಿನೇ ತಿನ್ನೋದು, ಊಟ ತಿನ್ನೋಲ್ಲ. ಮಧ್ಯಾಹ್ನ ತಿಂಡಿ ತಿನ್ನೋಲ್ಲ, ಊಟನೇ ತಿನ್ನೋದು. ಸಂಜೆ ನಮ್ಮ ಒಂದು ವೈದಿಕ ಧರ್ಮದ ಪ್ರಕಾರ ಭಾರತೀಯರಲ್ಲಿ ಒಂದು ಏನೋ ಅಳೆದು ಉಳಿದಿದ್ದು ಒಂದಷ್ಟು ಫಲಾಹಾರ ತಿಂದ್ಕೋಬೇಕು. ಆದರೆ ಒಂದು ಲೋಟ ಮಜ್ಜಿಗೆ ಮುಗೀತು, ಇಲ್ಲ ಒಂದು ಲೋಟ ಹಾಲು. ಸಂಜೆ ಊಟನೇ ತಿನ್ನಬೇಕು ಅನ್ನೋದೇನಿಲ್ಲ. ಕಾಲಕ್ಕೆ ತಕ್ಕಂತೆ, ಯುಗಮಾನಕ್ಕೆ ತಕ್ಕಂತೆ ನಾವು ಬದುಕಬೇಕಾದ್ರೆ ನೋಡಿ, ಈ ಕಲಿಯುಗಕ್ಕೆ ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಎಸ್ ಅನ್ನೋದು, ಹೌದು ಅನ್ನೋದನ್ನ, ಆಯ್ತು ಅನ್ನೋದನ್ನ ಬಿಟ್ಟು ಬಿಡಿ. ಈ ಎಸ್ ಅನ್ನೋದು ಯಾವ ಮಟ್ಟಕ್ಕೆ ತೊಂದರೆಗೆ ತಂದು ಕೊಡುತ್ತೆ ಅಂದ್ರೆ, ಇವತ್ತು ನೀವು ನರಳ್ತಿರೋದು, ಒದ್ದಾಡ್ತಿರೋದು, ಸಂಕಟ ಪಡ್ತಿರುವ 100ಕ್ಕೆ 90 ಭಾಗ ಸಮಸ್ಯೆಗಳು ನೀವು ಎಸ್ ಅಂದಿದ್ದಕ್ಕೇನೆ. ಆಯ್ತು ಸರ್, ಮಾಡ್ತೀನಿ ಸರ್, ಓಕೆ ಸರ್, ಎಸ್ ಸರ್. ಏನಕ್ಕೆ ಎಸ್ ಬಾಸ್? ನಿಮ್ಮ ಯೋಗ್ಯತೆ ಅನ್ನೋದು ಒಂದು ಕೊಟ್ಟಿರ್ತಾನೆ. ಇಲ್ಲ ಅನ್ನೋದನ್ನ ಕಲಿ, ಆಗುಲ್ಲ ಅನ್ನೋದನ್ನ ಸ್ವಲ್ಪ ಕಲೀರಿ ಮಕ್ಕಳೇ. ನೋಡಿ, ಒಮ್ಮೆ ಒಂದು ಮರಳುಗಾಡು, ಒಬ್ಬ ಯಾತ್ರಿಕ ಯಾವಾಗಲೂ ಓಡಾಡ್ತಕ್ಕಂಥದ್ದು. ಅವನಿಗೆ ಒಂದು ಒಂಟೆ ಜೊತೆ, ಮರಳುಗಾಡು ಅಂತ ಹೇಳಿದ್ಮೇಲೆ ಮರಳಲ್ಲಿ ನಡಿಲಿಕ್ಕಾಗುತ್ತೋ, ಒಂದು ಒಂಟೆ ಜೊತೆಲಿ ಯಾವಾಗಲೂ ಪ್ರಯಾಣ, ಬೇರೆ ಬೇರೆ ಕೆಲಸಗಳಿಗೆ, ಆ ಊರಿಂದ ಈ ಊರು, ಈ ಊರಿಂದ ಅವರು, ಮಧ್ಯದಲ್ಲಿ ಒಂದು ಮರುಭೂಮಿ. ಒಮ್ಮೆ ಹೀಗೆ ಪ್ರಯಾಣ ಮಾಡ್ತಿರ್ಬೇಕಾದ್ರೆ ರಾತ್ರಿ ಆಗಿದೆ, ಸಂಜೆ ಉಳ್ಕೋಬೇಕು, ಇನ್ನು ರಾತ್ರಿ ಪ್ರಯಾಣ ಯಾಕೆ, ಪಾಪ ಒಂಟೆಗೂ ಕಷ್ಟ ಆಗಿರುತ್ತೆ ಅಂತ ಹೇಳಿಬಿಟ್ಟು ಒಂಟೆನ ಅಲ್ಲೇ ಒಂದು ಗೂಟ ಹೊಡೆದು ಕಟ್ಟಿಬಿಟ್ಟು ಒಂದು ಟೆಂಟ್ ಹಾಕೊಂಡ, ಟೆಂಪ್ರರಿ ಟೆಂಟು. ಅವರೆಲ್ಲ ಯಾತ್ರಿಕರು ಅಂದ್ರೆ ಒಂದು ವ್ಯವಸ್ಥೆ ನಾವು ಮಾಡ್ಕೊಂಡಿರ್ತೇವೆ. ಎಲ್ಲೋ ದೂರದ ಊರುಗಳು, ಕೆಲಸ ಕಾರ್ಯ ವ್ಯವಸ್ಥೆ ಅಂತ ಹೋದಾಗ ಈ ರೀತಿ ಒಂದು ರಗ್ಗು, ಬೆಡ್ಶೀಟು, ದಿಂಬು, ಇನ್ನೊಂದು ಊಟದ ಕ್ಯಾರಿಯರು, ಇದೆಲ್ಲ ತಗೊಂಡು ಓಡಾಡ್ತಕ್ಕಂಥದ್ದು ಉಂಟು. ಹಾಗೆ ಈತನು ಮಾಡ್ಕೊಂಡಿದ್ದ. ಒಂದು ಟೆಂಟ್ ಹಾಕೊಂಡ, ಬೆಚ್ಚಗೆ, ಚಳಿ ಬೇರೆ, ಮರುಭೂಮಿಯಲ್ಲಿ ರಾತ್ರಿ ಹೊತ್ತಲ್ಲಿ ವಿಪರೀತ ಹಿಮ ಚಳಿ ಬರುತ್ತೆ. ಬಿಸಿಲಲ್ಲ, ಬೆಳಿಗ್ಗೆಯಿಂದ ಉಳಿದಿರೋ ಬಿಸಿಲಿಗೆ ರಾತ್ರಿ ಆಯ್ತು ಅಂದ್ರೆ ವಿಪರೀತ ಚಳಿ. ಸರಿ, ಒಂದೆರಡು ರಗ್ಗು ಕಂಬಳಿ ಎಲ್ಲ ಒದಿಸ್ಕೊಂಡು ಅಚ್ಚುಕಟ್ಟಾಗಿ ತನ್ನ ಉಪಹಾರ ಮುಗಿಸ್ಕೊಂಡು ಶಿವಾಂತ್ ಮಲಗಿದ್ದಾನೆ. ಇದಕ್ಕೆ ಚಳಿ ಶುರು ಹಚ್ಕೊಬಿಟ್ಟಿದೆ ಒಂಟೆಗೆ. ಮೆಲ್ಲಗೆ ಹಿಂಗೆ ಸದ್ದು ಮಾಡ್ತು, ತನ್ನ ಭಾಷೆಯಲ್ಲಿ ಸದ್ದು ಮಾಡ್ತು. ಎಷ್ಟಾದ್ರೂ ಇವನು ನಿತ್ಯ ಅದ್ರ ಜೊತೆಲೆ ಓಡಾಡ್ತಿದ್ದವನಲ್ವಾ, ಸರಿ ಆಗಲಿ ಅಂತ ಹೇಳಿ, ಏನಾಯ್ತು, ಏನ್ ನಿಲ್ಸದ್ದು ಅಂತ. ತುಂಬಾ ಚಳಿ ಆಗ್ತದೆ ಯಜಮಾನ್ರೆ ನನಗೆ, ಅದಕ್ಕೆ ನಾನೇನ್ ಮಾಡ್ಲಿ, ನಾನು ಒಂದು ಕೆಲಸ ಮಾಡ್ತೀನಿ, ನನ್ನ ಮೂತಿ ಮಾತ್ರ ಒಳಗಡೆ, ಡೇರೆ ಒಳಗಡೆ ಹಾಕ್ಕೋತೀನಿ. ತುಂಬಾ ಚಳಿ ಅಲ್ವಾ, ಅದರಿಂದ ಬೆಚ್ಚಗಿರುತ್ತೆ ಒಳಗಡೆ, ಉಸಿರಾಡಿಸ್ಕೋತೀನಿ ಅಂತ. ಸರಿ, ಮೂಕು ಪ್ರಾಣಿ ಏನೋ ಒಂದು ಬಾಧೆ ಇರುತ್ತೆ ಬಿಡು ಅಂತ ಹೇಳ್ಬಿಟ್ಟು, ಆಗ್ಲಿ ಕೊಣ, ಹಾಕೊಳ್ಳೋ. ನಾವು ಮಾಡೋದು ಹೀಗೆ, ಯಾರೋ ಬರ್ತಾರೆ, ಏನೋ ಒಂದು ಸಹಾಯದ ರೂಪದಲ್ಲೋ, ಇನ್ನೊಂದು ಕೇಳೋ ರೂಪದಲ್ಲೋ, ವ್ಯವಹಾರ ರೂಪದಲ್ಲೋ, ವ್ಯಾಪಾರ ರೂಪದಲ್ಲೋ, ವೃತ್ತಿ ರೂಪದಲ್ಲೋ, ಸರ್ ಒಂದು ಸ್ವಲ್ಪ ಜಾಗ ಕೊಟ್ಬಿಡಿ, ಹಿಂಗೆ ನಂದೆಲ್ಲಿ ಇಡ್ಲಿ ಕುಂಡಿ ಅನ್ನೋ ಥರ ನಾವು ಮಾಡೋದು. ಹಾಗೆ ನಾವು ಮುಖ್ಯವಾಗಿ ನಾವು ಕನ್ನಡದವ್ರು ಮಾಡಿರೋದು ಇದೇ ಕತೆ. ನಮ್ಮ ಇಡೀ ಕರ್ನಾಟಕದಲ್ಲಿ ನಾವು ಮಾಡಿ ಇಟ್ಕೊಂಡಿರೋದು, ಎಲ್ಲರೂ ಬದುಕಿ ನಾವೊಬ್ರಿಗೆ ತೊಂದರೆ ಕೊಡಲ್ಲ, ನಾವೇ ಹೋಗ್ತೇವೆ. ಅವನ್ ಬಂದ ಅಂದ್ರೆ ಅವನ ಅಂಗಡಿಗೆ, ಜಾಗಕ್ಕೆ, ಬೋರ್ಡ್ ಹಚ್ಚೋಕೆ, ಜನಗಳು ಕರ್ಕೊಂಡು ಬಂದು ಕೆಲಸ ಕೊಡೋಕೆ. ನೀವು ನಂಬಲ್ಲ, ನನಗೆ ಇವತ್ತಿಗೂ ನೆನಪಿದೆ, ಒಂದು ದೊಡ್ಡ ಒಂದು ಮೆಡಿಕಲ್ ಕಾಲೇಜು ಫೌಂಡೇಶನ್ ಹಾಕ್ತಾರೆ. ಆ ಮೆಡಿಕಲ್ ಕಾಲೇಜಲ್ಲಿ ಕೆಲಸಗಾರರು ಬೇಕು. ಈ ಒಂದು ಕ್ಲೀನ್ ಮಾಡೋರಿಂದ ಹಿಡಿದು, ಕಸ ಗುಡಿಸೋರಿಂದ ಹಿಡಿದು, ಸೆಕ್ಯೂರಿಟಿಯಿಂದ ಹಿಡಿದು, ಹೌಸ್ ಕೀಪಿಂಗ್ ಇಂದ ಹಿಡಿದು, ತುಂಬಾ ನಾನಾ ರೀತಿಯ ಕೆಲಸಗಾರರು ಬೇಕು. ಸರಿ, ಅಲ್ಲಿ ಮೊದಲನೇ ಯಾರು ಪರಿಚಯ ಹಾಗೂ ಹೀಗೂ ಆಗಿ ಒಂದು ಸ್ತ್ರೀ ಹೋಗಿ ಅಲ್ಲಿ ಕೆಲ್ಸಕ್ಕೆ ಸೇರ್ಕೋತಾರೆ. ಆ ಮ್ಯಾನೇಜ್ಮೆಂಟ್ ಅಲ್ಲಿ ದೊಡ್ಡವರು, ಏನಮ್ಮ ನಿಂಗೆ ಯಾರಾದ್ರೂ ಗೊತ್ತಿದಾರ ಕಸ ಗುಡಿಸೋದು? ಸ್ವಾಮಿ ಕರ್ಕೊ ಬರ್ತಾನೆ. ಸರಿ, ಒಂದು 10 ಜನ ಬೇಕಮ್ಮ, ಮೆಡಿಕಲ್ ಕಾಲೇಜ್ ಅಲ್ವಾ, ಆಗ್ತಾನೆ ಫೌಂಡೇಶನ್, ಅದು ಹೊಸ ಮೆಡಿಕಲ್ ಕಾಲೇಜ್, ತಗೋ
ಕಸ ಗುಡಿಸೋರು ಬೇಕು, ಕಸ ಎತ್ತೋರು ಬೇಕು, ಆಫೀಸ್ ಬಾಯ್ ಕೆಲ್ಸಕ್ಕೆ ಬೇಕು, ಸೆಕ್ಯೂರಿಟಿ ಕೆಲಸ ಬೇಕು, ಹೌಸ್ ಕೀಪಿಂಗ್ ಕೆಲಸ ಬೇಕು, ಕಾಫಿ ತಿಂಡಿ ಮಾಡೋ ಈ ಒಂದು ಕ್ಯಾಂಟೀನ್ ವ್ಯವಸ್ಥೆ ಇರತಕ್ಕಂಥವ್ರು ಬೇಕು. ಒಂದು ಕಡಿಮೆ ಅಂದ್ರೆ ಒಂದು 200 ಜನಕ್ಕೆ ಕೆಲಸ. ಈ ತಾಯಿ ಜೀವ ತನ್ನ ಕೆಲಸ ಮಾಡಿಕೊಂಡೆ ಕಸ ಗುಡಿಸ್ಕೊಂಡೆ ಅಲ್ಲಿ ಆ ದೊಡ್ಡ ಸಾಹೇಬರಿಗೆ ಒಂದು ಪುಟದಾಗ ಒಂದು ಕಾಫಿ ಮಾಡಿಕೊಡು. ನೀವು ನಂಬೋಲ್ಲ, ಒಂದು 200 ಜನಕ್ಕೂ ಮೇಲ್ಪಟ್ಟು ಕೆಲಸ ಕೊಡಿಸುತ್ತೆ. ಅದ್ರಲ್ಲಿ ನಾನು ಒಬ್ಬ ಆ ಮೆಡಿಕಲ್ ಕಾಲೇಜಲ್ಲಿ ನನಗೂ ಒಂದು ಕೆಲಸ. ನನಗೂ ಏನೋ ಮಾತಾಡಿ ನೋಡಿ ದಣಿಯವರೇ ಏನೋ ಓದ್ಕೊಂತಿದ್ದಾನೆ ರಾತ್ರಿ ಕಾಲೇಜು ಅಂತ. ನನಗೂ ಒಂದಷ್ಟು ಸಂಬಳ, ಒಂದು 800 ರೂಪಾಯಿ ಸಂಬಳ ಇವತ್ತಿಗೂ ನೆನಪಿದೆ. ಯಾವ ತಿಂಗಳು ಪೂರ್ತಿ ಸಂಬಳ ತಗೊಳ್ಳಿಲ್ಲ, ಏನಾದರೂ ಒಂದು ಫೈನ್ ಹಾಕಿಸ್ಕೊತಿದ್ದೆ ತರಲೆ ಯಾರಿಗೋ ಹಿಂಗೆ ಇವನು ಯಾತ್ರಿಗ ಮಾಡ್ಕೊಂಡಲ್ಲ ಆ ಥರ ಕತೆಗಳು. ಕಡೆಗೆ ನೀವು ನಂಬಲ್ಲ, ಅಲ್ಲೊಂದು ರಾಜಕೀಯ ನಡೆಯುತ್ತೆ. ಆ ತಾಯಿ ಜೀವನ ಕೆಲಸದಿಂದ ತೆಗಿತಾರೆ. ಇವರೆಲ್ಲ ಸೇರ್ಕೊಂಡು ಏನೋ ಮಾಡಿ ಇರೋ ಅಷ್ಟು ದಿನ. ಅದು ಇಷ್ಟಕ್ಕೂ ಆ ದೊಡ್ಡ ಚೇರ್ಮನ್ ಸಾಹೇಬರು ಬಂದ್ರೆ ನೋಡು ಈ ಮೆಡಿಕಲ್ ಕಾಲೇಜ್ಗೆ ಡಾಕ್ಟರ್ಗಳು, ನರ್ಸ್ಗಳು, ಟೀಚರ್ಗಳು, ಲೆಕ್ಚರರ್ಗಳು, ಪ್ರೊಫೆಸರ್ಗಳು ಎಲ್ಲ ಸಿಗ್ತಾರೆ. ಆದ್ರೆ ಈ ಒಂದು ಕರ್ಮಚಾರಿಗಳು ಕೆಲಸದವ್ರು ಇದಾರಲ್ವ, ಇದು ತುಂಬಾ ಕಷ್ಟ ನಮ್ಮ ಅಂತವನ್ನ ಕರ್ಕೊಂಡು ಬಂದಿದ್ದೀಯಮ್ಮ ನೀನು. ಡ್ರೈವರಿಂದ ಹಿಡಿದು, ಕ್ಲೀನರಿಂದ ಹಿಡಿದು, ಆ ಮಾಲಿ ಕೆಲಸದಿಂದ ಹಿಡಿದು, ಗಾರ್ಡನ್ ಕೆಲಸ ಮಾಡೋನಿಂದ ಹಿಡಿದು ಪ್ರತಿಯೊಬ್ಬರನ್ನು ಹುಡುಕಿ 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 ಆ ತಾಯಿ ಜೀವ. ಕಡೆಗೆ ಇವರೆಲ್ಲ ಕೆಲಸದವ್ರು ಯಾರಿಗೂ ಇಲ್ಲದ ದೌಲತ್ ಈ ಅಮ್ಮನಿಗಿದೆ, ಯಾರಿಗೂ ಇಲ್ಲದ ಮರ್ಯಾದೆ ಈ ಅಮ್ಮನಿಗಿದೆ ಅಂತೇಳಿ ಏನೋ ಮಾಡಿ ಸ್ವಲ್ಪ ಅನಾರೋಗ್ಯ ಸಮಸ್ಯೆ ಕೂಡ ಓಡಾಡಿಕೊಂಡು ಕುಂಟು ಕಾಲು ಇಟ್ಕೊಂಡೆ ಆ ಮಂಡಿ ನೋವು, ಆರ್ಥರೈಟಿಸು, ಇನ್ನೊಂದು ನಾನಾ ರೂಪದ ಒಂದು ಸರ್ಜರಿಗಳು, ಇದೆಲ್ಲ ಓಡಾಡಿಕೊಂಡು ತಾಯಿ ಜೀವ ಆಕೆಗೆ ಕೆಲಸಕ್ಕೆ ಕೂತು ತಂದಿಟ್ಬಿಟ್ಟು. ಈ ಲೋಕ ಇರೋದೇ ಹಾಗೆ. ಆ 200 ಜನ ಅವರವರಲ್ಲೇ ಗುಂಪುಗಳು ಮಾಡಿಕೊಂಡು ದೊಡ್ಡ ಸಾಹೇಬ್ರು ಈ ಅಮ್ಮನಿಗೆ ಮರ್ಯಾದೆ ಕೊಡೋದಪ್ಪ. ನೀವು ನಂಬಲ್ಲ, ದೊಡ್ಡ ಸಾಹೇಬ್ರು ಯಾರಿಗ ನಮಸ್ಕಾರ ಆಗ್ತಿದ್ರು ಇಲ್ವೋ, ಬಂದ್ರೇನ್ರಿ ಕಾಫಿ ಹೇಳ್ಬಿಟ್ರಿ, ಯಾರು ಬಂದ್ರು ಇಲ್ಲ, ಫಸ್ಟ್ ಕಾಫಿ ಆ ತಾಯಿ ಜೀವನೇ. ಈಗ ಬಂದು ನೀಟಾಗಿ ಮಾಡಿ ಆ ಬಿಸಿ ಬಿಸಿ ಕಾಫಿನ ಈ ಥರ ಸೀರೆದಲ್ಲಿ ನಮಸ್ತೆ ಅಮ್ಮ, ಹೇಗಿದ್ದೀರಿ, ಮಕ್ಳು ಹೇಗಿದ್ದಾರೆ, ಮಗ ಹೇಗೆ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾನೆ, ಸ್ವಲ್ಪ ಅಷ್ಟೇ. ಚೇರ್ಮನ್ ಸಾಹೇಬ್ರು ನೀನಮ್ಮ ಅವ್ರಿಗೆಲ್ಲ ಮೊದಲು ಕಾಫಿ ಬೆಳಿಗ್ಗೆ ಕುಡಿತಿದ್ದು. ಕಡೆಗೆ ನೋಡಿ ಕೆಲ್ಸಕ್ಕೆ ಸೇರಿಸ್ತವ್ರೆ. ಆ ತಾಯಿ ಜೀವಕ್ಕೂ ನನಗೂ ಕೆಲಸನ ತೆಗೆಸ್ಬಿಟ್ರು. ಆ ತಾಯಿ ಜೀವ ಇನ್ಯಾರು ಅಲ್ಲ, ನಮ್ಮವ್ವನೇ. ಓಡಾಡೋದ್ರಲ್ಲಿ, ಮಾಡಿಸೋದ್ರಲ್ಲಿ, ಸಹಾಯ ಮಾಡೋದ್ರಲ್ಲಿ ಎಸ್ಸು 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 ಎಸ್ಸು. ನೋಡಿ ಒಳ್ಳೆತನದ ದಾರಿ ನೋಡಿ. ಈ ಒಂಟೆನೂ ಅದೇ ಕೆಲಸ ಮಾಡುತ್ತೆ. ಇವ್ ಯಾತ್ರಿಕ ನಮ್ಮ ತಾಯಿ ತರ ಹೋಗ್ಲಿ ಬಿಡು ಅಂದ. ಇನ್ನು ಸ್ವಲ್ಪದಾದ್ಮೇಲೆ ಯಾಕೋ ಇನ್ನೂ ಚಳಿ ಹೋಗ್ತಾನೆ ಇಲ್ಲ, ಇನ್ನೊಂದು ಸ್ವಲ್ಪ ಕುತ್ತಿಗೆ ಒಳಗಡೆ ಬಿಟ್ಕೋತೀನಿ. ಯಾತ್ರಿಕ ಹೇಳ್ದ, ಆಯ್ತು ಆಯ್ತು, ಇನ್ನೊಂದು ಸ್ವಲ್ಪ ನಿದ್ದೆ ಹೋಗ್ತಿದ್ದೇನೆ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಆಗ್ತಾನೆ ಇಲ್ಲ, ನಾನು ಸ್ವಲ್ಪ ದೇಹನ ಮುಂದಕ್ಕೆ ತಗೋತೀನಿ. ಸರಿ, ನನ್ನ ಡಿಬ್ಬ ಬೇರೆ ಸ್ವಲ್ಪ ದಪ್ಪ ಇದೆ, ಆಗ್ತಿಲ್ಲ, ಇನ್ನು ಸ್ವಲ್ಪ ಒಳಗಡೆ ಬರ್ತೀನಿ. ಆಯ್ತು ಯಾತ್ರಿಕ, ಇರ್ಲಿ ಪಾಪ, ಅವನು ಅಲ್ಲೇ ನಿಲ್ಲಿಸ್ಬೇಕಿತ್ತು. ಇರ್ಲಿ ಬಿಡು ಪಾಪ, ಏನ್ ಕಷ್ಟವೋ ಇರುತ್ತೆ ಮೂಗು ಜೀವ ಅನ್ನತಕ್ಕಂಥ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಪೂರ್ತಿ ಒಳಗಡೆ ಬಂತು. ನೋಡಿದ್ರೆ ಬಂದ್ಮೇಲೆ ಹೇಳುತ್ತೆ, ಎದೋಗ ನನಗೆ ಜಾಗ ಸಾಕಾಗ್ತಿಲ್ಲ, ನೀನ್ ಬೇರೆ ನನ್ನ ಜಾಗದಲ್ಲಿ ಬಂದು ಕುತ್ಕೊಂಡಿದೀಯಾ ಅಂತ ಹೇಳ್ಬಿಟ್ಟು ಆ ಯಾತ್ರಿಕನ ಒದ್ದೋಡಿಸ್ತಾನೆ. ಆ ರೀತಿಯ ಈ ಒಂದು ಲೋಕ ಮಕ್ಕಳೇ, ಅದು ಒಳ್ಳೇದೇ ಆಯ್ತು ಬಿಡಿ. ಇವತ್ತಿಗ ಮೆಡಿಕಲ್ ಕಾಲೇಜಲ್ಲಿ ಇದ್ದಿದ್ರೆ ನಾನೊಂದು ಲ್ಯಾಬ್ ಟೆಕ್ನಿಷಿಯನೋ ಇನ್ನೊಂದು ಆಗಿರ್ತಿದ್ನೇನೋ. ನಿಜವಾಗ್ಲು ದೈವ ಅದು ಮಾಡಿದ್ದಕ್ಕೇನೋ ನಾನು ನಿಮ್ಮ ಮುಂದ್ಗಡೆ ಈ ಒಂದು ವಿದ್ಯೆ, ವಿದ್ವತ್ತು, ಆ ಬ್ಯಾಂಕಿಂಗು, ಫೈನಾನ್ಸು, ಇನ್ನೊಂದು ಅಂತ ಆ ಗಮ್ಯದ ಮುಂದ್ಗಡೆ ಬಂದು ನಿಂತಿದೆ. ನಿಜವೇ. ಯಾಕೆ ಅಂದ್ರೆ ನಾವು ಎಸ್ ಅಂದು ಬಿಡ್ತೇವೆ. ಯಾರೋ ಒಂದು ಅಂತಃಕರಣ, ನಮ್ಗೆ ಅಂತಃಕರಣ ಜಾಸ್ತಿ ಕನ್ನಡದವರಿಗೆ. ಇರ್ಲಿ ಕಣೋ, ಬದುಕೊಳ್ಳಿ, ಇರ್ಲಿ ಕಣೋ, ಇರ್ಲಿ, ಇನ್ನೊಬ್ರು ನಮ್ಮದನ್ನ ಎತ್ತುಕೊಟ್ಟು ನಾವು ಮಾಡ್ತೇವೆ. ಸ್ವಲ್ಪ ಇನ್ಮೇಲೆ ನೋ ಅನ್ನೋದನ್ನ ಕಲೀರಿ ನಿಮ್ಮ ಜೀವನದಲ್ಲಿ. ಇಲ್ಲ, ನೋ ಅನ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಹೇಳ್ತೀನಿ ಸಾರ್ ಅಂತೇಳಿ, ಸ್ವಲ್ಪ ಸಮಯ ಕೊಡಿ ಸಾರ್ ಅಂತೇಳಿ. ಯಾರು ಸಹಾಯ ಕೇಳಿದ ದುಡ್ಡಿನ ಸಹಾಯ, ಶ್ಯೂರಿಟಿ ಸಹಾಯ, ಏನೇನೋ ಮಾಡ್ಲಿಕ್ಕೆ ಹೋಗ್ಬೇಡಿ ಮಕ್ಕಳೇ.
ಈ ಲೋಕ ನೀವು ಅಂದುಕೊಂಡಷ್ಟು ಒಳ್ಳೆಯವರಿಲ್ಲ. ಹೌದು ನೋಡಿ, ಇದರ ಬಗ್ಗೆ ಹೇಳಬೇಕು ಅಂದ್ರೆ ತುಂಬಾ ವಿಶೇಷ ಈ ರೀತಿಯ ಉಪಕಥೆಗಳಿದ್ದಾವೆ. ಅದನ್ನ ಬದಲಾಗಿ ಯಾರಾದ್ರೂ ಕೇಳಿದ ತಕ್ಷಣ ಆಯ್ತು ಸರ್ ಅನ್ಬೇಡಿ, ಎಸ್ ಸರ್ ಅನ್ಬೇಡಿ, ಆಯ್ತು ಸರ್ ಅನ್ಬೇಡಿ. ಮಾತಾಡ್ತಾನೆ, ಮನೇಲಿ ವಿಚಾರಿಸ್ತೇನೆ, ಹಿರಿಯರಿದ್ದಾರೆ ವಿಚಾರಿಸ್ತಾನೆ. ಅರೇ ಇರ್ಲಿ, ನಿಮ್ಮ ಹೆಂಡತಿ ಹೆಸರು ಹೇಳಿ, ನಿಮ್ಮ ಧರ್ಮಪತ್ನಿ ಹೆಸರು ಹೇಳಿ, ಪರವಾಗಿಲ್ಲ, ನಿಮ್ಮ ಯಜಮಾನ್ರ ಹೆಸರು ಹೇಳಿ, ನಿಮ್ಮ ತಂದೆ ಹೆಸರು ಹೇಳಿ, ನಿಮ್ಮ ತಾಯಿ ಹೆಸರು ಹೇಳಿ, ನಿಮ್ಮ ಅಣ್ಣನ ಹೆಸರು ಹೇಳಿ, ಈ ಗುರುಗಳ ಹೆಸರು ಹೇಳಿ. ಒಂದ್ಸಲಿ ಕೇಳ್ಕೊಬರ್ತೀನಿ, ಯಾರೋ ಬಂದ್ಬಿಟ್ರು ಮಾಡ್ಬಿಡೋಣ ಮದುವೆ, ಕೊಟ್ಬಿಡಿ ಇರಪ್ಪ. ನಮ್ಮ ಸಮಯ ಹೆಂಗಿದೆ, ಜಾತಕ ಹೆಂಗಿದೆ, ಒಳ್ಳೆ ಸಮಯ ಇದೆ, ಆ ಮದುವೆ ನಂತರ ಒಳ್ಳೆ ಶುಭಯೋಗಗಳಿದ್ದಾವ, ದುರ್ಯೋಗಗಳಿದ್ದಾವ, ದುರಂತಗಳಿದ್ದಾವ. ನೋಡಿ, ಒಳ್ಳೇದಾಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಕೆಟ್ಟದಾಗೋದು ಬೇಡ. ಈ ರೀತಿ ಯಾರಾದ್ರೂ ಅನುಭವಸ್ಥರನ್ನ ಕೇಳಿ, ನನ್ನನ್ನೇ ಅಂತಲ್ಲ, ನಿಮ್ ಸುತ್ತಮುತ್ತ ನಿಮ್ ತಂದೆ ತಾಯಿಗಿಂತ ದೊಡ್ಡ ಒಂದು ಅನುಭವಸ್ಥರಿಲ್ಲ, ಅವರನ್ನ ಕೇಳಿ ಮಾಡಿ ಮಕ್ಕಳೇ. ಎಲ್ಲದಕ್ಕೂ ಎಸ್ ಅನ್ಬಿಡೋದು ಅಂದ್ರಲ್ಲ. ನಮಗ್ ಕನ್ನಡದವ್ರದ್ದು ಇನ್ನೊಂದು ಸಮಸ್ಯೆ, ಮಾತು ಕೊಟ್ಬಿಟ್ಟಿದ್ದೀವಿ ಸ್ವಾಮಿ, ನಾವು ಮಾತು ಕೊಟ್ಬಿಟ್ಟಿದ್ದೀವಿ. 2,000 ರೂಪಾಯಿ ಅಕೌಂಟ್ಗೆ ಹಾಕ್ತೀನಿ ಅಂದ್ರು, ನಾವು ಓಟ್ ಹಾಕ್ತೀವಿ ಅಂತ ಹೇಳಿಬಿಟ್ಟಿದ್ದೀವಿ. ಬಸ್ ಫ್ರೀ ಕೊಡ್ತೀನಿ ಅಂದ್ರು, ಓಟ್ ಹಾಕ್ತೀವಿ ಅಂತ ಹೇಳ್ಬಿಟ್ವಿ. ಅಕೌಂಟ್ಗೆ 6,000 ರೂಪಾಯಿ ಹಾಕ್ತೀವಿ ಅಂತ ಹೇಳಿದ್ರು, ನಾವು ಓಟ್ ಹಾಕ್ತೀವಿ ಅಂತ ಹೇಳ್ಬಿಟ್ಟು. ಪರಾಮರ್ಶಿಸಿ, ನಿಧಾನ ಮಾಡಿ, ಆಲೋಚಿಸಿ, ಚಿಂತಿಸಿ, ಯೋಚಿಸಿ ಹೆಜ್ಜೆ ಇಡಿ. ಎಸ್ ಅನ್ನಲಿಕ್ಕೆ ಯಾರಾದರೂ ಯಾವ ವಿಚಾರ ಆದರೂ, ಯಾರೋ ಬಂದ್ರು ನಿಮ್ಮ ಮಕ್ಕಳು ಬಿ ಮಾಡಿಸ್ಬಿಡಿ, ಶಕ್ತಿ ಇದೆಯಾ? ಅವನು ಬಂದ, ಯಾರೋ ಹೇಳಿದ್ರು. ಇವತ್ತಿಗೂ ಬಹುದೊಡ್ಡ ಕಂಪನಿ ಮೈಸೂರಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಕ್ಯಾಂಪಸ್, ಒಂದು 250-270 ಜನಕ್ಕೆ ಏನು ಲೆಟರ್ ಕೊಟ್ಟಿದ್ರು, ಹೋಗ್ರಣ ಮನೆಗೆ. ಬೀಲಿ ನಿಜವಾಗ್ಲೂ ನಮಗೆ ಫ್ಯೂಚರ್ ಇದೆಯಾ? ಇಷ್ಟು ಲಕ್ಷ ಖರ್ಚು ಮಾಡಿ ನಾವು ಓದಿದರೆ ನಮ್ಮ ಊಟ, ಬಟ್ಟೆ, ನಿದ್ದೆ ಎಲ್ಲ ಬಿಟ್ಟು ಕಣ್ಣಿಗೆ ಎಣ್ಣೆ ಹಾಕೊಂಡು ನಮ್ಮ ಮಕ್ಕಳು ಓದ್ತಾರೆ. ನಿಜವಾಗ್ಲೂ ಇದೆಯಾ ಫ್ಯೂಚರು? ಎಷ್ಟು ಜಾಬ್ಸ್ ಕ್ರಿಯೇಷನ್ ಆಗ್ತಿದೆ, ಯಾವ ರಂಗದಲ್ಲಿ ಅನ್ನೋದನ್ನ ಯೋಚನೆ ಮಾಡಿ. ಒನ್ ಆಫ್ ದ ಪ್ರಪಂಚದ ಅತಿ ದೊಡ್ಡ ಉದ್ಯೋಗ ಸೃಷ್ಟಿಯಾಗತಕ್ಕಂಥ ರಂಗ ಯಾವುದು ಗೊತ್ತಾ? ಉದ್ಯಮ ಯಾವುದು ಗೊತ್ತಾ? ಯಾರಿಗಾದ್ರೂ ಗೊತ್ತಿದೆಯಾ? ತುಂಬಾ ಜನ ಗೊತ್ತಿಲ್ಲ. IT, BT, ಹಾರ್ಡ್ವೇರ್, ಅದು ಇದು ಅಂತಾರೆ. 2 ರಂಗ, ಒಂದು ಕೃಷಿ ರಂಗ, 2ನೇದು ಮ್ಯಾನುಫ್ಯಾಕ್ಚರ್. ಈ 2 ರಂಗದಲ್ಲಿರುವಷ್ಟು ಉದ್ಯೋಗ ಸೃಷ್ಟಿ ಯಾವುದ್ರಲ್ಲಿಲ್ಲ. 3%, 2%, 5%. ನೆನಪಿಟ್ಟುಕೊಳ್ಳಿ, 3%, 2%, 5%. ಮೇ ಬಿ ಎಕ್ಸ್ಪೋರ್ಟ್ ವ್ಯಾಲ್ಯೂ ಇರ್ಬೋದು, ಇನ್ನೊಂದ್ರ ವ್ಯಾಲ್ಯೂಯೇಷನ್ ಇಂದ ಅದು ತೋರಿಸ್ತಿರ್ಬೋದು. ನೀವು ಏನು ಓದಿಲ್ಲ ಅಂದ್ರೂ ಕೂಡ ಭೂತಾಯಿ ನಿಮ್ಮನ್ನ ಅಪ್ಕೊಳ್ಳುತ್ತೆ. ಒಂದ್ 4 ಪಪ್ಪಾಯ ಗಿಡ ಹಾಕ್ತೀನಿ ಅಂದ್ರೆ, 4 ತೆಂಗಿನ ಗಿಡ ಹಾಕ್ತೀನಿ ಅಂದ್ರೆ, ಒಂದ್ 4 ಹಸು ಸಾಕೋತೀನಿ ಅಂದ್ರೆ ಬದುಕು ಕಟ್ಕೋಬಹುದು ಮಕ್ಕಳೇ. ನಿಜ ಹೇಳ್ತಾನೆ. ದಯಮಾಡಿ ಯೋಚಿಸಿ, ಕೇಳಿ, ಎಲ್ಲದಕ್ಕೂ ಎಸ್ಸು. ಯಾರೋ ಹೇಳಿದ್ರು ಈ ಕಾಲೇಜುಗಳು ದೊಡ್ಡದಾಗಿ ಮಾಯ ಹಾಕಿಬಿಟ್ಟು ಕ್ಯಾಂಪಸ್ ರಿಕ್ರೂಟ್ಮೆಂಟ್, ಅದು ಯಾವುದು ಜೇಡಿ ಮಣ್ಣಿಲ್ಲ. ನಿಮಗೆ ನಿಜವಾಗ್ಲೂ ಉದ್ಯೋಗದ ಏನಾದ್ರೂ ಚಿಂತೆ ಇದೆ ಅನ್ನೋದಾದ್ರೆ ನನ್ನ ಸಂಸ್ಥೆಗೆ ಕರೆ ಮಾಡಿ. ಅದರಲ್ಲೂ ನನಗೆ ಹಲವಾರು ಕಂಪ್ನಿಗಳು ಗೊತ್ತಿದ್ದಾವೆ. ಸ್ಟಾರ್ಟಿಂಗ್ ಸಂಬಳನೇ 18ರಿಂದ 20 ಸಾವಿರ, ಒಂದು 50 ಸಾವಿರದವರೆಗೂ ಇರತಕ್ಕಂಥ ಒಂದು ಉದ್ಯೋಗದ ಸಂಬಳಗಳು ಇರತಕ್ಕಂಥ ಕಂಪ್ನಿಗಳಿದಾವೆ. ಇನ್ಸೆಂಟಿವ್ ಏನೇನೋ ಕೊಡತಕ್ಕಂಥದ್ದು. 10 ದೊಡ್ಡ ಪ್ರವರ್ತಕರ ಜೊತೆ ಮಾತಾಡ್ತಿರ್ತೇನೆ. ಅವರ ಮಟ್ಟಿಗೆ ಅದು ದೊಡ್ಡದು, ನನ್ನ ಮಟ್ಟಿಗೆ ಅದು ದೊಡ್ಡದು, ನಿಮ್ಮ ಮಟ್ಟಿಗೆ ಅದು ದೊಡ್ಡದು, ಅವ್ರಿಗೆ ಅದು ಸಣ್ಣದು. ಏನೋ ನನ್ನ ಕೈಯಿಂದ ಆದಂಥ ಒಂದು ಸಹಾಯ ಅಲ್ಲಿದ್ದಾವೆ. ಮುಖ್ಯವಾಗಿ ಒಂದು 50 ಜನ ಟೆಲಿಕಾಲಿಂಗ್ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥವ್ರಿಗೆ ಒಂದು 18ರಿಂದ 20 ಸಾವಿರ PF, ESI ಗ್ರಾಜ್ಯುಟಿ ಇದೆ. ಅದ್ರ ಜೊತೆಲಿ ತಿಂಗಳು ಕಡಿಮೆ ಅಂದರೂ ಒಂದು 30ರಿಂದ 35 ಸಾವಿರ ರೂಪಾಯಿ ಇನ್ಸೆಂಟಿವ್ ಮನೆಗೆ ತಗೊಂಡು ಹೋಗ್ತಕ್ಕಂಥ ಒಂದು ಉದ್ಯೋಗ ಸೃಷ್ಟಿ ಅದು. ಆಮೇಲೆ ಮಾರ್ಕೆಟಿಂಗ್ ಕ್ಯಾಂಪೇನ್ ಮಾಡೋದಂತೆ, ಅಕೌಂಟ್ಸ್ ಅಸಿಸ್ಟೆಂಟ್ಸ್ ಅಂತೆ, ಏನೇನೋ ಇದಾವೆ. ನಿಮಗೇನು ಗೊತ್ತಿದೆಯೋ? ಫೇಲ್ ಆಗಿದ್ದೀವಿ ಗುರೂಜಿ, ನಾವು ಬರೀ PUC ಫೇಲ್, ಪರವಾಗಿಲ್ಲ. ಟ್ರೈನ್ ಕೊಡ್ತಕ್ಕಂಥ ಹಲವಾರು ಡಿಪ್ಲೊಮಾ, ಇನ್ನೊಂದು ಟ್ರೈನಿಂಗ್ ಕೊಡ್ತಕ್ಕಂಥ ವೃತ್ತಿ ರಂಗಗಳ ತುಂಬಾ ದೊಡ್ಡ ಪ್ರವರ್ತಕರ ಜೊತೆ ಮಾತಾಡ್ತಿರ್ತಾನೆ. ಅದನ್ನ ತಿಳ್ಕೊಂಡಿದ್ದ ನಿಮ್ಗೆ ಆಯ್ತು ಅಂತ ಹೇಳಿದ್ರೆ ನನ್ನ ಆಫೀಸ್ಗೆ ಫೋನ್ ಮಾಡಿಬಿಟ್ಟು ಅದ್ರದ್ದೊಂದು ಮೇಲ್ ಐಡಿನೋ ಇನ್ನೊಂದೋ ಇಲ್ಲ ಅಂದ್ರೆ ಒಂದು ಹಾರ್ಡ್ ಕಾಪಿ ತಂದು ತಲುಪಿಸಿ.
ಇದೆ. ಬದುಕು ಕಟ್ಟುತ್ತೇನೆಂದ್ರೆ ದಾರಿ ಇದೆ, ಎಲ್ಲದಕ್ಕೂ ಎಸ್ ಅನ್ಕೊಂಡು ಎಲ್ಲೋ ನಿಂತ್ಕೋಬೇಡಿ. ಇವ್ರು ಯಾರೋ ತೋರಿಸ್ತಾರೆ, ಇದೊಂದು ಮಂಗನ ಆಟ, ಮಂಗಮಾಯ. ಅದಕ್ಕೂ ಒಂದು ಕತೆ ಇದೆ. ಮಂಗಮಾಯ ಅನ್ನೋದು ಎಲ್ಲಿಂದ ಬಂತು ಅನ್ನೋದು ಕೂಡ ತುಂಬಾ ಜನಕ್ಕೆ ಗೊತ್ತಿಲ್ಲ. ಅದರಿಂದ ಎಸ್ ಅನ್ಲಿಕ್ಕೆ ಹೋಗ್ಬೇಡಿ. ಯಾರೋ ಹೇಳಿದ್ರು, ಇನ್ನೇನೋ ಗೊತ್ತಿಲ್ಲ, ಇನ್ಯಾವುದೋ ವ್ಯವಹಾರ, ಇನ್ಯಾವುದೋ ವ್ಯಾಪಾರ, ನಾನು ನಿಮಗೆ ಟ್ರೇಡಿಂಗ್ ನಲ್ಲಿ 5% ರಿಟರ್ನ್ ಕೊಡ್ತೇನೆ, ಇದೆಲ್ಲ ಬೇಡ ಸ್ವಾಮಿ. ಗೌರ್ಮೆಂಟೇ ಕೊಡಲ್ವಲ್ಲ. ನಿಮ್ ದುಡ್ಡು ಎತ್ಕೊಂಡು ಗೌರ್ಮೆಂಟ್ ಅಂತದೊಂದು ಸ್ಕೀಮ್ ಆಗ್ಬೋದಲ್ವಾ? ಎಲ್ರು ದುಡ್ಡು ತಗೊಂಡು ತಿಂಗಳಿಗೆ 5% ಕೊಡ್ತೀನಿ ಅಂದ್ರೆ ಅವ್ನ ಲೈಫ್ ಸೆಟ್ಲು ಮಕ್ಕಳೇ. 60% ಅಂದ್ರೆ 1 ಲಕ್ಷ ಹಾಕ್ತೀವಿ ಅಂತ ಹೇಳಿದ್ರೆ 60,000 ಬರುತ್ತೆ. 1 ಲಕ್ಷ, 1 ಕೋಟಿ ರೂಪಾಯಿ. ಮನೆ ತಗೊಂಡ್ರೆ ಬಾಡಿಗೆನೆ 30,000 ರೂಪಾಯಿ ಬರಲ್ಲ, 20,000 ರೂಪಾಯಿ ಬಂದ್ರೆ ಹೆಚ್ಚು. ನೀವು ಯೋಚನೆ ಮಾಡಿ ನೋಡಿ, 1 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ತಿಂಗಳಿಗೆ 50,000 ರೂಪಾಯಿ ಬರುತ್ತಂದ್ರೆ ಇದು ಸಾಧ್ಯವೇನಾ? 5% 5,000, ವರ್ಷಕ್ಕೆ 60,000. ಅಲ್ಲಿ 1 ಕೋಟಿಗೆ ತಿಂಗಳಿಗೆ ಅವನು ಹೇಳ್ತಕ್ಕಂಥದ್ದು 5 ಲಕ್ಷ ಬರಬೇಕು. ಎಲ್ಲಾದ್ರೂ ಬೆಂಗಳೂರಿನಲ್ಲಿ ಹಾಗಾದ್ರೆ ಏನಕ್ಕೆ ಜಾಗ ತಗೊಂಡು ಮನೆ ಕಟ್ಟಿ ಬಾಡಿಗೆ ಬಿಡ್ತಾನೆ? ಇದೆಲ್ಲ ಎಸ್ ಅನ್ಕೊಂಡು ಹೋಗ್ಬಿಡ್ಬೇಡಿ. ಅವನೇ ಮಾಡ್ಬೋದಿತ್ತಲ್ವಾ? ಅವನು ಯಾರು ಹೇಳ್ತಿದ್ದಾನೆ ತಿಂಗಳಿಗೆ 5% ಅರ್ನ್ ಮಾಡ್ತಿದ್ದಾನೆ ಅನ್ನತಕ್ಕಂಥ ವ್ಯಕ್ತಿ ಯಾರು ಹೇಳ್ತಿದ್ದಾನೆ ಟ್ರೇಡಿಂಗು ಇನ್ನೊಂದು, ಇದೆಲ್ಲ ಕಥೆಗಳನ್ನ, ಕಾಕ್ ಅಂಡ್ ಬುಲ್ ಸ್ಟೋರಿಗಳನ್ನ ಬಿಟ್ಟುಬಿಡಿ. ಅವನ ಅಕೌಂಟಲ್ಲಿ ಎಷ್ಟಿದೆ ಅಂತ ಕೇಳಿ. ನಾನು 3 ಲಕ್ಷ ಜನರನ್ನ ತಯಾರಿಸಿದ್ದೇನೆ, 30 ಲಕ್ಷ ಜನರನ್ನ ತಯಾರಿಸಿದ್ದೇನೆ ಟ್ರೇಡಿಂಗ್ ವಿಚಾರದಲ್ಲಿ, ಇನ್ನೊಂದು ವಿಚಾರದಲ್ಲಿ ಅನ್ನತಕ್ಕಂಥದ್ದೆಲ್ಲ ಹೇಳ್ತಾ ಇರ್ತಾರಲ್ಲ ಮಕ್ಕಳು. ಅವರ ಅಕೌಂಟ್ನಲ್ಲಿ 1,000 ಕೋಟಿ ಇದೆಯಾ? ಈ ತಿಂಗಳು ಎಷ್ಟು ಅರ್ನ್ ಮಾಡಿದ್ದಾರೆ, ಹಿಂದಿನ ತಿಂಗಳು 1 ವರ್ಷದ ಸ್ಟ್ರಾಟಜಿ ತೆಗೆಸಿ ಟೇಬಲ್ ಮೇಲೆ ಇಡಕ್ಕೆ ಹೇಳಿ. ಬ್ಯಾಂಕ್ ಸ್ಟೇಟ್ಮೆಂಟ್ ಮ್ಯಾಚ್ ಆಗ್ಬೇಕು. ಅಟ್ಲೀಸ್ಟ್ 3 ವರ್ಷದಿಂದ ನಾನು ಇಷ್ಟು ಹಾಕಿ ಇಷ್ಟು ಬಂತು, ಇಷ್ಟು ಹಾಕಿ ಇಷ್ಟು ಬಂತು. ಅವನೇ ಅರ್ನ್ ಮಾಡ್ಕೊಬಿಡ್ಬೋದಲ್ವಾ? ನಮ್ ಗೌರ್ಮೆಂಟ್ ಏನಕ್ಕೆ ಮತ್ತೆ ಡೆಫಿಸಿಟ್ ಹೋಗ್ಬೇಕು? ಟಾಟಾ, ಬಿರ್ಲಾ, ಅಂಬಾನಿ ಇವರೆಲ್ಲ ತಗೊಂಡೋಗಿ ತಿಂಗಳಿಗೆ 5% ಬರುತ್ತೆ ಅಂದ್ರೆ ವರ್ಷಕ್ಕೆ 60% ಅವ್ರ ಕಂಪ್ನಿನ ವರ್ಷ ಪೂರ್ತಿ ಬಿಸ್ನೆಸ್ ಮಾಡಿ ಲಕ್ಷಾಂತರ ಕೋಟಿ ಜನಕ್ಕೆ ಉದ್ಯೋಗ ಸೃಷ್ಟಿ ಮಾಡಿ, ಆ ಕೇಸು ಈ ಕೇಸು, ಆ ಬಡ್ಡಿ ಈ ಬಡ್ಡಿ, ಬ್ಯಾಂಕ್ ಲೋನ್, ಇನ್ನೊಂದು ಅಂತ ಮಾಡ್ಕೊಂಡು ಒದ್ದಾಡ್ಕೊಂಡು ಕುಳಿತಿರ್ತಕ್ಕಂಥವ್ರು, ಅವ್ರಿಗೆ ಬರೋದೇ ಒಂದು 6ರಿಂದ 8% ಲಾಭ. ಅವ್ರು 60% ಅರ್ನ್ ಮಾಡ್ಬೋದಲ್ವಾ ಮಕ್ಕಳೇ? 100 ಕೋಟಿ ಹಾಕ್ಬಿಟ್ಟು ಸಾಲನೆಲ್ಲ ಅವ್ರು ತೀರ್ಸ್ಬಿಡ್ಬೋದಲ್ವಾ? ಅವ್ರಿಗೆ ಇಲ್ಲದ ದುಡ್ಡ 1,000 ಕೋಟಿ ಹಾಕುತ್ತೆ ಅಂತ ಹೇಳಿದ್ರೆ 600 ಕೋಟಿ ವರ್ಷಕ್ಕೆ ಬಂದ್ಬಿಡುತ್ತೆ. 10,000 ಕೋಟಿ ಹಾಕ್ಬಿಟ್ರೆ 6,000 ಕೋಟಿ ಬಂದ್ಬಿಡುತ್ತೆ. ಅದಾನಿ ಹತ್ರ ಇಲ್ದಿರೋ ದುಡ್ಡ, ಅಂಬಾನಿ ಹತ್ರ ಇಲ್ದಿರೋ ದುಡ್ಡ, ಟಾಟಾ ಹತ್ರ ಇಲ್ದಿರೋ ದುಡ್ಡ. ಈ ರೀತಿ ಎಸ್ ಅನ್ಕೊಳ್ಳೋದು. ಯಾರೋ ಹೇಳಿದ್ರು ನಿಮ್ಗೆ ಕ್ಲಿಕ್ ಮಾಡಿದ್ರೆ ದುಡ್ಡು, ಎಸ್ ಅನ್ಬಿಡೋದು. ಆಮೇಲೆ ನೀವು ಭರವಸೆ ಬರೆದು ಕೊಟ್ರೆ ನಿಮಗೆ ದುಡ್ಡು. ಹೌದು, ರೈಟಿಂಗ್ ಜಾಬ್ ಅಂತೆ, ರೈಟಿಂಗ್ ಜಾಬ್. ಅದಕ್ಕೊಂದು 5,000 ರೂಪಾಯಿ ಕಟ್ಟಿ ನಿಮ್ಗೆ ವಾರ 10,000 20,000 ಫಸ್ಟ್ ಕೊಡ್ತಾನೆ. ಆಮೇಲೆ ಒಂದೇ ಸಲ 40,000-50,000 ರೂಪಾಯಿ ನಿಮ್ಗೆ ಇಷ್ಟು ಪೇಜ್ ಕೊಟ್ಬಿಡ್ತೀವಿ. ಅಷ್ಟು ಪೇಜ್ ಯಾರು ಇದೆಲ್ಲ ಮಾಡೋಲ್ಲ. ಇದೆಲ್ಲ ಏನೇನೋ ಮಾಡ್ಲಿಕ್ಕೆ ಹೋಗ್ಬೇಡಿ, ಯಾವುದ್ಯಾವುದೋ ಮಾಡ್ಲಿಕ್ಕೆ ಹೋಗ್ಬೇಡಿ. ದಯಮಾಡಿ ಹೇಳ್ತಾನೆ, ಇದನ್ನ ನೆನಪಿಟ್ಕೊಳ್ಳಿ. ನೆನಪಿಟ್ಟುಕೊಂಡು ಹೆಜ್ಜೆ ಇಡಿ. ಹೇಗೇಗೋ ಮಾಡ್ಲಿಕ್ಕೆ ಹೋಗ್ಬೇಡಿ. ಎಲ್ಲದಕ್ಕೂ ಎಸ್ ಅನ್ಬೇಡಿ. ಜಾಗ್ರತೆ. ಮಾತೃದೇವೋ ಭವ.